ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 26/8/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸುರಕ್ಷಿತ ನಗರಗಳ ಸೂಚ್ಯಂಕ 2021 ಸೇಫ್ ಸಿಟೀಸ್ ಇಂಡೆಕ್ಸ್ 2021 ಪ್ರಕಾರ ನವದೆಹಲಿಯು ವಿಶ್ವದ 48ನೇ ಸುರಕ್ಷಿತ ನಗರವಾಗಿದೆ. ಇದು ನಗರ ಸುರಕ್ಷತೆಯ ಮಟ್ಟಕ್ಕೆ 60 ಜಾಗತಿಕ ನಗರಗಳಿಗೆ ಸ್ಥಾನ ನೀಡಿದೆ. ಸೂಚಿಯನ್ನು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗಿದೆ? ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್. ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ ಹ್ಯಾಗನ್ ಅನ್ನು 60 ಜಾಗತಿಕ ನಗರಗಳಲ್ಲಿ ವಿಶ್ವದ ಸುರಕ್ಷಿತ ನಗರವೆಂದು ಹೆಸರಿಸಲಾಗಿದೆ. ಸುರಕ್ಷಿತ ನಗರಗಳ ಸೂಚ್ಯಂಕ 2021ರಲ್ಲಿ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ EIU ಬಿಡುಗಡೆ ಮಾಡಿದೆ. ಕೋಪನ್ ಹ್ಯಾಗನ್ 100ರಲ್ಲಿ 82.4 ಅಂಕಗಳನ್ನು ಗಳಿಸಿತು. ನಗರ ಸುರಕ್ಷತೆಯ ಮಟ್ಟವನ್ನು ಅಳೆಯುವ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ನ ದ್ವೈವಾರ್ಷಿಕ ಸೂಚ್ಯಂಕದ 4ನೇ ಆವೃತ್ತಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಭಾರತದಿಂದ ನವದೆಹಲಿ ಮತ್ತು ಮುಂಬೈ ಸೂಚ್ಯಂಕದಲ್ಲಿ ಸ್ಥಾನ ಪಡೆದಿವೆ. 56.1 ಅಂಕಗಳೊಂದಿಗೆ ಹೊಸದಿಲ್ಲಿ 48ನೇ ಸ್ಥಾನದಲ್ಲಿದೆ. 54.4 ಅಂಕಗಳೊಂದಿಗೆ ಮುಂಬೈ 50ನೇ ಸ್ಥಾನದಲ್ಲಿದೆ. ಕನಿಷ್ಠ ಸುರಕ್ಷಿತ ನಗರ 39.5 ಅಂಕಗಳೊಂದಿಗೆ ಯಾಂಗೂನ್ ಸೂಚ್ಯಂಕದ ಕೆಳಭಾಗದಲ್ಲಿದೆ. ಸುರಕ್ಷಿತ ನಗರಗಳ ಸೂಚ್ಯಂಕ 2021 EIU ನ ಸುರಕ್ಷಿತ ನಗರಗಳ ಸೂಚ್ಯಂಕವು ಜಾಗತಿಕ ಪಾಲಿಸಿ ಮಾನದಂಡದ ಸಾಧನವಾಗಿದ್ದು, ಜಾಗತಿಕ ನಗರ ಸುರಕ್ಷತೆಯನ್ನು ಅಳೆಯಲು ಅಭಿವೃದ್ಧಿಪಡಿಸಲಾಗಿದೆ. ಸೂಚ್ಯಂಕವನ್ನು ಮೊದಲು 2015ರಲ್ಲಿ ಬಿಡುಗಡೆ ಮಾಡಲಾಯಿತು. 2021ರಲ್ಲಿ ನಗರಗಳು ಡಿಜಿಟಲ್, ಆರೋಗ್ಯ, ಮೂಲಸೌಕರ್ಯ, ವೈಯಕ್ತಿಕ ಮತ್ತು ಪರಿಸರ ಎಂಬ 5 ವಿಶಾಲ ಸ್ತಂಭಗಳಲ್ಲಿ 76 ಸುರಕ್ಷತೆಯ ಸೂಚಕಗಳನ್ನು ಆಧರಿಸಿ ಸ್ಥಾನ ಪಡೆದಿವೆ. ಪರಿಸರ ಸುರಕ್ಷತೆಯು 2021 ವರ್ಷದ ಭದ್ರತಾ ನಿಯತಾಂಕಗಳ ಪಟ್ಟಿಯಲ್ಲಿ ಹೊಸ ಸೇರ್ಪಡೆಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಕುಶ್ಮನ್ ಮತ್ತು ವೇಕ್ಫೀಲ್ಡ್ನ 2021 ಜಾಗತಿಕ ಉತ್ಪಾದನಾ ಅಪಾಯದ ಸೂಚ್ಯಂಕದ ಕುಶ್ಮನ್ ಅಂಡ್ ವೇಕ್ಫೀಲ್ಡ್ನ 2021 ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸ್ ಪ್ರಕಾರ ವಿಶ್ವದ ಅತ್ಯಂತ ಆಕರ್ಷಕ ಉತ್ಪಾದನಾ ಕೇಂದ್ರದಲ್ಲಿ ಭಾರತದ ಸ್ಥಾನ ಯಾವುದು? ದ್ವಿತೀಯ. ಕುಶ್ಮನ್ ಮತ್ತು ವೇಕ್ಫೀಲ್ಡ್ನ 2021 ಜಾಗತಿಕ ಉತ್ಪಾದನಾ ಅಪಾಯದ ಸೂಚ್ಯಂಕದ ಪ್ರಕಾರ ಭಾರತವು ವಿಶ್ವದ 2ನೇ ಆಕರ್ಷಕ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದೆ. ಭಾರತವು US ಅನ್ನು ಮೀರಿಸಿ 2ನೇ ಅತ್ಯಂತ ಆಕರ್ಷಕ ಉತ್ಪಾದನಾ ಕೇಂದ್ರವಾಗಿದೆ ಮತ್ತು ಇದರಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ. ಕಳೆದ ವರ್ಷ ಭಾರತ 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಜಿಗಿದಿತ್ತು ಮತ್ತು ಈಗ ಚೀನಾ ನಂತರ ಭಾರತ 2ನೇ ಸ್ಥಾನಕ್ಕೆ ಸಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ದಿವ್ಯಾಂಗರಿಗೆ ಲಭ್ಯತೆ ಸಂಬಂಧಿತ ಸಮಸ್ಯೆಗಳ ಕುರಿತು ಸರ್ಕಾರವು ಬಿಡುಗಡೆ ಮಾಡಿದ ಕಾಮಿಕ್ ಕಮ್ ಆಕ್ಟಿವಿಟಿ ಪುಸ್ತಕದ ಹೆಸರು? ಪ್ರಿಯಾ ದ ಅಕ್ಸೆಸಿಬಿಲಿಟಿ ವಾರಿಯರ್. ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವ ಶ್ರೀ ಧರ್ಮೇಂದ್ರ ಪ್ರಧಾನ್ ಮತ್ತು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಿ ಶ್ರೀ ವೀರೇಂದ್ರ ಕುಮಾರ್ ಜಂಟಿಯಾಗಿ ಹೊಸ ಶಿಕ್ಷಣ ನೀತಿ NEP 2020 ಸಾಧನೆಯ ಒಂದು ವರ್ಷದ ಪೂರ್ಣಗೊಳಿಸುವಿಕೆಯ ಕುರಿತು ಹೊಸ ಶಿಕ್ಷಣ ನೀತಿಯ ಕೆಲವು ಪ್ರಮುಖ ಉಪಕ್ರಮಗಳೊಂದಿಗೆ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈವೆಂಟ್ಗಳಲ್ಲಿ ಪ್ರಾರಂಭಿಸಲಾದ ಇತರ ಕೆಲವು ಉಪಕ್ರಮಗಳು ಪ್ರಿಯಾ ಅಕ್ಸೆಸಿಬಿಲಿಟಿ ವಾರಿಯರ್. ಇದು ಕಾಮಿಕ್ ಕಮ್ ಆಕ್ಟಿವಿಟಿ ಪುಸ್ತಕವು ದಿವ್ಯಾಂಗರಿಗೆ ಪ್ರವೇಶ ಸಂಬಂಧಿತ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳನ್ನು ಜಾಗೃತಗೊಳಿಸುತ್ತದೆ. ವರ್ಚುವಲ್ ಸ್ಕೂಲ್ ಆಫ್ NIOS ಶಾಲೆಯು ದೇಶದಲ್ಲೇ ಮೊದಲ ರೀತಿಯ ಉಪಕ್ರಮವಾಗಿದ್ದು, ಅದು ವರ್ಚುವಲ್ ಲೈವ್ ಕ್ಲಾಸ್ ರೂಮ್ಗಳು ಮತ್ತು ವರ್ಚುವಲ್ ಲ್ಯಾಬ್ಗಳ ಮೂಲಕ ಸುಧಾರಿತ ಡಿಜಿಟಲ್ ಕಲಿಕಾ ವೇದಿಕೆಗಳನ್ನು ಒದಗಿಸುತ್ತದೆ. ವರ್ಚುವಲ್ ಓಪನ್ ಸ್ಕೂಲಿಂಗ್ ಪ್ಲಾಟ್ಫಾರ್ಮ್ ಅನ್ನು ನಿಯೋಸ್ಗಾಗಿ ED ಫಾರ್ ಆಲ್ ಮತ್ತು ಮೈಕ್ರೋಸಾಫ್ಟ್ನಿಂದ ವಿನ್ಯಾಸಗೊಳಿಸಲಾಗಿದೆ. NIPUN ಭಾರತ್ ಮಿಷನ್ನ ಗುರಿ ಪ್ರತಿ ಮಗು 2026-27 ಹೊತ್ತಿಗೆ ಗ್ರೇಡ್ 3ರ ಅಂತ್ಯದ ವೇಳೆಗೆ ಓದುವುದು, ಬರೆಯುವುದು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅಪೇಕ್ಷಿತ ಕಲಿಕೆಯ ಸಾಮರ್ಥ್ಯವನ್ನು ಸಾಧಿಸುವುದು. ವಿದ್ಯಾಪ್ರವೇಶ ಗ್ರೇಡ್ 1 ಮಕ್ಕಳಿಗಾಗಿ 3 ತಿಂಗಳ ಶಾಲಾ ತಯಾರಿ ಮಾಡ್ಯೂಲ್.
3 is the right answer. ಇತ್ತೀಚೆಗೆ ಬಿಡುಗಡೆಯಾದ ಪುಸ್ತಕ ಮಿಷನ್ ಡಾಮಿನೇಷನ್ ಆನ್ ಅನ್ಫಿನಿಶ್ಡ್ ಕ್ವೆಸ್ಟ್, ಇದರ ಲೇಖಕರ ಹೆಸರು? ಬೋರಿಯಾ ಮಜುಂದಾರ್ ಮತ್ತು ಕುಶನ್ ಸರ್ಕಾರ್. ಬೋರಿಯಾ ಮಜುಂದಾರ್ ಮತ್ತು ಕುಶನ್ ಸರ್ಕಾರ್ ಬರೆದ ಮಿಷನ್ ಡೊಮಿನೇಷನ್ ಅನ್ಫಿನಿಶ್ಡ್ ಕ್ವೆಸ್ಟ್ ಎಂಬ ಹೊಸ ಪುಸ್ತಕ ಆಗಸ್ಟ್ 20, 2021 ಬಿಡುಗಡೆಯಾಯಿತು. ಸೈಮನ್ ಮತ್ತು ಶುಸ್ಟರ್ ಪಬ್ಲಿಷರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದನ್ನು ಪ್ರಕಟಿಸಿದೆ. ರೋಹಿತ್ ಶರ್ಮಾ ಟೂರ್ನಿಯಲ್ಲಿ 5 ಶತಕ ಗಳಿಸಿದ ಹೊರತಾಗಿಯೂ ಭಾರತವು 2019 ವಿಶ್ವಕಪ್ನಲ್ಲಿ ಫೈನಲ್ಗೆ ತಲುಪಲು ಸಾಧ್ಯವಾಗದ ಕ್ಷಣಗಳನ್ನು ಪುಸ್ತಕ ವಿವರಿಸುತ್ತದೆ. ರೋಹಿತ್ ಅವರ ವೈಯಕ್ತಿಕ ಗರಿಷ್ಠ ಸಾಧನೆಯ ಹೊರತಾಗಿಯೂ 2019 ವಿಶ್ವಕಪ್ ನಂತರ ಅವರು ಸಂತೋಷವಾಗಿಲ್ಲ ಎಂದು ಅದು ಬಹಿರಂಗಪಡಿಸಿತು. 1 is the right answer. ಅಡ್ರೆಸ್ ಬುಕ್ ಎ ಪಬ್ಲಿಷಿಂಗ್ ಮೆಮೊಯಿರ್ ಇನ್ ದ ಟೈಮ್ ಆಫ್ ಕೋವಿಡ್ ಪುಸ್ತಕದ ಲೇಖಕರು ಯಾರು? ರಿತು ಮೆನನ್. ಭಾರತೀಯ ಸ್ತ್ರೀವಾದಿ ಬರಹಗಾರ್ತಿ ಮತ್ತು ಪ್ರಕಾಶಕಿ ರಿತು ಮೆನನ್ ಅವರು ತಮ್ಮ ಹೊಸ ಪುಸ್ತಕ ವಿಳಾಸ ಪುಸ್ತಕ ಕೋವಿಡ್ ಸಮಯದಲ್ಲಿ ಒಂದು ಪ್ರಕಾಶನ ನೆನಪು ಅಡ್ರೆಸ್ ಬುಕ್ ಎ ಪಬ್ಲಿಷಿಂಗ್ ಮೆಮೊಯರ್ ಇನ್ ದ ಟೈಮ್ ಆಫ್ ಕೋವಿಡ್ ಎಂಬ ಶೀರ್ಷಿಕೆಯೊಂದಿಗೆ ಹೊರಬಂದಿದ್ದಾರೆ. ಈ ಪುಸ್ತಕವನ್ನು ಮುದ್ರೆಯಡಿಯಲ್ಲಿ ಮಹಿಳಾ ಅನ್ಲಿಮಿಟೆಡ್ ಲಾಭರಹಿತ ಟ್ರಸ್ಟ್ ಮತ್ತು ಕಾಳಿ ಫಾರ್ ವುಮೆನ್ನ ಸಹವರ್ತಿ ಪ್ರಕಟಣೆಗಾಗಿ ಮತ್ತು ಮಹಿಳೆಯರಿಗಾಗಿ ಮೀಸಲಾಗಿರುವ ಮೊದಲ ಭಾರತೀಯ ಪ್ರಕಾಶನ ಸಂಸ್ಥೆಯಿಂದ ಪ್ರಕಟಿಸಲಾಗಿದೆ. ರಿತು ಮೆನನ್ 1984ರಲ್ಲಿ ಊರ್ವಶಿ ಬುಟಾಲಿಯ ಜೊತೆಗೆ ಕಾಳಿ ಫಾರ್ ವುಮೆನ್ ಸಂಸ್ಥಾಪಕರಾಗಿದ್ದಾರೆ. 1 is the right answer. ಮೆಲ್ಬೋರ್ನ್ 2021ರ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ವೆಬ್ ಸರಣಿ ವಿಭಾಗದಲ್ಲಿ ಈ ಕೆಳಗಿನ ಯಾವ ನಟ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಮನೋಜ್ ಬಾಜಪೇಯಿ. ಭಾರತೀಯ ಚಲನಚಿತ್ರೋತ್ಸವ ಮೆಲ್ಬೋರ್ನ್ ಪ್ರಶಸ್ತಿ ವಿಜೇತರನ್ನು ಆಗಸ್ಟ್ 20ರಂದು ಘೋಷಿಸಲಾಯಿತು. ಇದು ಮೆಲ್ಬೋರ್ನ್ನ ಭಾರತೀಯ ಚಲನಚಿತ್ರೋತ್ಸವದ 12ನೇ ಆವೃತ್ತಿಯಾಗಿದೆ. ಅಮೆಜಾನ್ ಪ್ರೈಮ್ ವಿಡಿಯೋದ ಅಪರಾಧ ನಾಟಕ ಮಿರ್ಜಾಪುರ ಸೀಸನ್ 2 ಅತ್ಯುತ್ತಮ ವೆಬ್ ಸರಣಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಪಂಕಜ್ ತ್ರಿಪಾಠಿಗೆ ಸಿನಿಮಾದಲ್ಲಿ ವೈವಿಧ್ಯತೆ ಪ್ರಶಸ್ತಿ ನೀಡಲಾಯಿತು. ವೆಬ್ ಸರಣಿ ವಿಭಾಗದಲ್ಲಿ ಮನೋಜ್ ಬಾಜಪೇಯಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದರು. ಸೂರರೈ ಪೊಟ್ರುಗೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ನೀಡಲಾಯಿತು. 4 is the right answer. ವರ್ಲ್ಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ WRI ಭಾರತದೊಂದಿಗೆ ಪಾಲುದಾರಿಕೆಯಲ್ಲಿ ಫೋರಂ ಫಾರ್ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಅನ್ನು ಯಾವ ಸಂಸ್ಥೆ ಆರಂಭಿಸಿದೆ? ನೀತಿ ಆಯೋಗ್. ನೀತಿ ಆಯೋಗ್ ಮತ್ತು ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ WRI ಭಾರತವು ಜಂಟಿಯಾಗಿ ಭಾರತದಲ್ಲಿ ಫೋರಂ ಫಾರ್ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಅನ್ನು ಪ್ರಾರಂಭಿಸಿವೆ. ನೀತಿ ಆಯೋಗವು ಭಾರತದ ಅನುಷ್ಠಾನ ಪಾಲುದಾರ. ಉದ್ದೇಶ ಏಷ್ಯಾದಲ್ಲಿ ಗ್ಲೋಬಲ್ ಗ್ರೀಸ್ ಹೌಸ್ ಗ್ಯಾಸ್ ಹೊರಸೂಸುವಿಕೆಯ ಸಾರಿಗೆ ವಲಯ ಗರಿಷ್ಠ ಮಟ್ಟವನ್ನು ತಗ್ಗಿಸುವುದು ಯೋಜನೆಯ ಉದ್ದೇಶವಾಗಿದೆ. 2 ಡಿಗ್ರಿಗಿಂತ ಕಡಿಮೆಗೆ ಅನುಗುಣವಾಗಿ. NDC ಟ್ರಾನ್ಸ್ಪೋರ್ಟ್ ಇನಿಷಿಯೇಟಿವ್ ಫಾರ್ ಏಷ್ಯಾ NDC TIA ಯೋಜನೆಯ ಅಡಿಯಲ್ಲಿ ವೇದಿಕೆಯನ್ನು ಆರಂಭಿಸಲಾಗಿದೆ. NDC ಟ್ರಾನ್ಸ್ಪೋರ್ಟ್ ಇನಿಷಿಯೇಟಿವ್ ಫಾರ್ ಏಷ್ಯಾ TIA 2020ರಿಂದ 2023 7 ಸಂಸ್ಥೆಗಳ ಜಂಟಿ ಕಾರ್ಯಕ್ರಮವಾಗಿದ್ದು, ಅದು ಆಯಾ ದೇಶಗಳಲ್ಲಿ ಸಾರಿಗೆಯನ್ನು ಡಿಕಾರ್ಬನೈಸ್ ಮಾಡುವ ಸಮಗ್ರ ವಿಧಾನವನ್ನು ಉತ್ತೇಜಿಸುವಲ್ಲಿ ತೊಡಗಿಸಿಕೊಳ್ಳಲಿದೆ. 3 is the right answer. ಭಾರತ ಸರ್ಕಾರವು ಯಾವ ಅಂತರ್ ಸರ್ಕಾರಿ ಸಂಸ್ಥೆಯೊಂದಿಗೆ ಜೀನೋಮಿಕ್ ಸರ್ವೇಲೆನ್ಸ್ ನೆಟ್ವರ್ಕ್ ಅನ್ನು ಸ್ಥಾಪಿಸಲು ಮತ್ತು ಕ್ಷಯರೋಗದೊಂದಿಗೆ SARS-CoV-2ನ ಅತಿಕ್ರಮಣವನ್ನು ಅಧ್ಯಯನ ಮಾಡಲು ಪಾಲುದಾರಿಕೆ ಹೊಂದಿದೆ? ಬ್ರಿಕ್ಸ್. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗವು ಬ್ರಿಕ್ಸ್ ದೇಶಗಳೊಂದಿಗೆ SARS-CoV-2 NGS ಬ್ರಿಕ್ಸ್ ಒಕ್ಕೂಟವನ್ನು ಕಾರ್ಯಗತಗೊಳಿಸಲು ಮತ್ತು TB ರೋಗಿಗಳ ಮೇಲೆ ತೀವ್ರವಾದ COVID-19 ಪರಿಸ್ಥಿತಿಗಳ ಪರಿಣಾಮವನ್ನು ಅಧ್ಯಯನ ಮಾಡಲು ಬಹು ಕೇಂದ್ರೀಕೃತ ಕಾರ್ಯಕ್ರಮವನ್ನು ಸಹಯೋಗಿಸಿದೆ. SARS-CoV-2 NGS ಬ್ರಿಕ್ಸ್ ಒಕ್ಕೂಟ ಇದು COVID-19 ಆರೋಗ್ಯಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಮುನ್ನಡೆಸಲು ಮತ್ತು ಆರೋಗ್ಯ ಫಲಿತಾಂಶಗಳಲ್ಲಿ ಸುಧಾರಣೆಗೆ ಕೊಡುಗೆ ನೀಡಲು ಒಂದು ಅಂತರ್ ಶಿಕ್ಷಣ ಸಹಯೋಗವಾಗಿದೆ. ಬಹುಕೇಂದ್ರಿತ ಕಾರ್ಯಕ್ರಮ ಭಾರತ, ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದ ಸಂಶೋಧಕರ ಅಂತರ್ಶಿಸ್ತಿನ ತಂಡವಾಗಿದ್ದು, ಸಾಂಕ್ರಾಮಿಕ ರೋಗ ಮತ್ತು ಕೊಮಿರ್ಬಿಡಿಟಿಗಾಗಿ TB ರೋಗಿಗಳಲ್ಲಿ ಅಸ್ಥಿರ ಬಾಹ್ಯ ಇಮ್ಯುನೋಸಪ್ರೆಷನ್ ಮತ್ತು ಶ್ವಾಸಕೋಶದ ಹೈಪರ್ ಇನ್ಫ್ಲಮೇಷನ್ ಪರಿಸ್ಥಿತಿಗಳ ಮೇಲೆ ತೀವ್ರವಾದ COVID-19ನ ಪರಿಣಾಮವನ್ನು ತನಿಖೆ ಮಾಡುತ್ತದೆ. ಸಹಕಾರಿ ಅಧ್ಯಯನವು ಉತ್ತಮ ರೋಗ ನಿರ್ವಹಣೆಗಾಗಿ COVID-19 ಸಹ ಸೋಂಕಿನೊಂದಿಗೆ ಅಥವಾ TB ರೋಗಿಗಳಿಗೆ ಸಂಬಂಧಿಸಿದ ಮೌಲ್ಯಯುತ ಸಹರೋಗಿಗಳ ಡೇಟಾವನ್ನು ಒದಗಿಸುತ್ತದೆ. 2 is the right answer.
ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ಪಳೆಯುಳಿಕೆ ಮುಕ್ತ ಉಕ್ಕನ್ನು ಫಾಸಿಲ್ ಫ್ರೀ ಸ್ಟೀಲ್ ಅಭಿವೃದ್ಧಿಪಡಿಸಿದೆ? ಸ್ವೀಡನ್. ಉಕ್ಕಿನ ಉದ್ಯಮದ ಜಾಗತಿಕ ಇಂಗಾಲದ ಹೆಜ್ಜೆಗುರುತನ್ನು ಕಡಿಮೆ ಮಾಡುವ ಪ್ರಯತ್ನದಲ್ಲಿ ಸ್ವೀಡಿಷ್ ಉಕ್ಕಿನ ಸಮೂಹ ಹೈಬ್ರಿಡ್ HYBRIT ವಿಶ್ವದ ಮೊದಲ ಪಳೆಯುಳಿಕೆ ಮುಕ್ತ ಉಕ್ಕನ್ನು ಸೃಷ್ಟಿಸಿದೆ. ಇದು ಪ್ರಸ್ತುತ ಜಾಗತಿಕ ಹೊರಸೂಸುವಿಕೆಯ 8%ನಷ್ಟಿದೆ. ಹೈಬ್ರಿಡ್ ಇದು SSAB ಸ್ವೀಡಿಷ್ ಸ್ಟೀಲ್ ಮೇಕರ್ ಅಂಡ್ LKAB ಯುರೋಪಿನ ಅತಿದೊಡ್ಡ ಕಬ್ಬಿಣದ ಅದಿರು ಉತ್ಪಾದಕ ಮತ್ತು ವ್ಯಾಟೆನ್ಫಾಲ್ ಯುರೋಪಿನ ಅತಿದೊಡ್ಡ ಇಂಧನ ಕಂಪನಿಗಳಲ್ಲಿ ಒಂದು ಜಂಟಿ ಉದ್ಯಮವಾಗಿದೆ. ಕ್ರಾಂತಿಕಾರಿ ಹೈಬ್ರಿಡ್ ತಂತ್ರಜ್ಞಾನವನ್ನು ಬಳಸಿ ಅದಿರು ಆಧಾರಿತ ಉಕ್ಕಿನ ತಯಾರಿಕೆಗೆ ಅಗತ್ಯವಿರುವ ಕೋಕಿಂಗ್ ಕಲ್ಲಿದ್ದಲನ್ನು 100% ಪಳೆಯುಳಿಕೆ ರಹಿತ ವಿದ್ಯುತ್ ಮತ್ತು ಹೈಡ್ರೋಜನ್ನೊಂದಿಗೆ ಬದಲಾಯಿಸುವ ಗುರಿಯನ್ನು SSAB ಹೊಂದಿದೆ. 2026ರಲ್ಲಿ ಸಂಪೂರ್ಣ ವಾಣಿಜ್ಯ ಉತ್ಪಾದನೆಗೆ ಹೋಗುವ ಮೊದಲು ಪ್ರಯೋಗಾರ್ಥಕವಾಗಿ ಕಂಪನಿಯು ತನ್ನ ಮೊದಲ ಗ್ರಾಹಕ ವಿತರಣೆಯನ್ನು ಪಳೆಯುಳಿಕೆ ಇಲ್ಲದ ಉಕ್ಕನ್ನು ಟ್ರಕ್ ತಯಾರಿಕಾ ವೋಲ್ವೋ ಎಬಿಗೆ ನೀಡಿದೆ. ಈ ಉಪಕ್ರಮವು SSABಯ ಯೋಜನೆಯ ಭಾಗವಾಗಿದ್ದು 2026ರ ವೇಳೆಗೆ ಪಳೆಯುಳಿಕೆ ರಹಿತ ಉಕ್ಕನ್ನು ಮಾರುಕಟ್ಟೆಗೆ ತರುವ ವಿಶ್ವದ ಮೊದಲ ಉಕ್ಕಿನ ಕಂಪನಿಯಾಗಿದೆ ಮತ್ತು 2045ರ ವೇಳೆಗೆ ಪ್ರಾಯೋಗಿಕವಾಗಿ ಉಕ್ಕು ಪಳೆಯುಳಿಕೆ ಮುಕ್ತವಾಗಲಿದೆ. 4 is the right answer. ಭಾರತೀಯ ನೌಕಾಪಡೆ ಇತ್ತೀಚೆಗೆ ಯಾವ ದೇಶದೊಂದಿಗೆ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಜೈರ್ ಅಲ್ ಬಹರ್ ಅನ್ನು ನಡೆಸಿತು? ಕತಾರ್. ಭಾರತೀಯ ನೌಕಾಪಡೆ ಮತ್ತು ಕತಾರ್ ನೌಕಾಪಡೆಯು ಪರ್ಷಿಯನ್ ಕೊಲ್ಲಿಯಲ್ಲಿ ಆಗಸ್ಟ್ 9ರಿಂದ 14, 2021ರವರೆಗೆ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಜೈರ್ ಅಲ್ ಬಹರ್ನ 2ನೇ ಆವೃತ್ತಿಯನ್ನು ಯಶಸ್ವಿಯಾಗಿ ನಡೆಸಿತು. ನೌಕಾಪಡೆಯ ವ್ಯಾಯಾಮವು 3 ದಿನಗಳ ಬಂದರು ಹಂತ ಮತ್ತು 2 ದಿನಗಳ ಸಮುದ್ರ ಹಂತದ ಆವೃತ್ತಿಯನ್ನು ಒಳಗೊಂಡಿತ್ತು. 2 ದೇಶಗಳ ನಡುವಿನ ಕಡಲ ವಿನಿಮಯವನ್ನು ಇನ್ನಷ್ಟು ಬಲಪಡಿಸುವ ಮತ್ತು ಈ ಪ್ರದೇಶದಲ್ಲಿ ಕಡಲ ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಈ ವ್ಯಾಯಾಮ ಹೊಂದಿದೆ. 3 is the right answer. 23 ಆಗಸ್ಟ್ 2021ರಂದು ಭಾರತೀಯ ನೌಕಾಪಡೆಯ ಹಡಗುಗಳು ನೌಕಾಪಡೆಯೊಂದಿಗೆ ಸಮುದ್ರ ಪಾಲುದಾರಿಕೆ ವ್ಯಾಯಾಮವನ್ನು ನಡೆಸಿತು. ಅಂದರೆ ಯಾವ ನೌಕಾಪಡೆಯೊಂದಿಗೆ ಸಮುದ್ರ ಪಾಲುದಾರಿಕೆ ವ್ಯಾಯಾಮವನ್ನು ನಡೆಸಿತು? ಫಿಲಿಪೈನ್ಸ್. ಭಾರತೀಯ ನೌಕಾಪಡೆ ಮತ್ತು ಫಿಲಿಪೈನ್ ನೌಕಾಪಡೆಯ ಹಡಗುಗಳು ಆಗಸ್ಟ್ 23ರಂದು ಸಾಗರ ಪಾಲುದಾರಿಕೆ ವ್ಯಾಯಾಮವನ್ನು ನಡೆಸಿವೆ. INS ರಣವಿಜಯ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ D55 ಮತ್ತು INS ಕೋರಾ ಗೈಡೆಡ್ ಮಿಸೈಲ್ ಕಾರ್ವೆಟ್ P61 ಫಿಲಿಪೈನ್ಸ್ ನೌಕಾಪಡೆಯ BRP ಆಂಟೋನಿಯೋ ಲೂನಾ ಫ್ರಿಗೇಟ್ FF151 ಜೊತೆ ವ್ಯಾಯಾಮ ನಡೆಸಿದರು. ಪಾಲುದಾರ ರಾಷ್ಟ್ರಗಳೊಂದಿಗೆ ಸಮುದ್ರ ಭದ್ರತಾ ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ನೌಕಾ ಹಡಗುಗಳನ್ನು ಪ್ರಸ್ತುತ ಪಶ್ಚಿಮ ಪೆಸಿಫಿಕ್ಗೆ ನಿಯೋಜಿಸಲಾಗಿದೆ. 4 is the right answer. ತಾಲಿಬಾನ್ ಆಕ್ರಮಿತ ಆಫ್ಘಾನಿಸ್ತಾನದಿಂದ ತನ್ನ ನಾಗರಿಕರನ್ನು ಸ್ಥಳಾಂತರಿಸಲು ಭಾರತ ಸರ್ಕಾರ ಕೈಗೊಂಡ ಕಾರ್ಯಾಚರಣೆಗೆ ಯಾವ ಹೆಸರಿಡಲಾಗಿದೆ? ಆಪರೇಷನ್ ದೇವಿ ಶಕ್ತಿ. ಯುದ್ಧ ಪೀಡಿತ ಆಫ್ಘಾನಿಸ್ತಾನದಿಂದ ತನ್ನ ನಾಗರಿಕರನ್ನು ಸ್ಥಳಾಂತರಿಸುವ ಭಾರತದ ಸಂಕೀರ್ಣ ಕಾರ್ಯಾಚರಣೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಆಪರೇಷನ್ ದೇವಿ ಶಕ್ತಿ ಎಂದು ಒಂದು ಹೆಸರನ್ನು ನೀಡಿದೆ. ಕಾಬೂಲ್ನಿಂದ ದೆಹಲಿಗೆ 78 ಜನರನ್ನು ಸ್ಥಳಾಂತರಿಸಿದ ಹೊಸಬರ ಆಗಮನವನ್ನು ಉಲ್ಲೇಖಿಸುತ್ತಾ ಈ ಕಷ್ಟಕರ ಮತ್ತು ಸಂಕೀರ್ಣವಾದ ಕಾರ್ಯಾಚರಣೆಗೆ ಹೆಸರನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಆಗಸ್ಟ್ 24, 2021ರಂದು ಟ್ವೀಟ್ ಮೂಲಕ ಘೋಷಿಸಿದರು. ಇಲ್ಲಿಯವರೆಗೆ ಭಾರತವು ಮಿಷನ್ ಅಡಿಯಲ್ಲಿ 800ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಿದೆ. 4 is the right answer. ನಗರ ಸಹಕಾರ ಬ್ಯಾಂಕ್ಗಳಿಗೆ 4 ಶ್ರೇಣಿಯ ರಚನೆಯನ್ನು ಸೂಚಿಸಿದ್ದಾರೆ. RBI ನೇಮಿಸಿದ ಸಮಿತಿಯ ಅಧ್ಯಕ್ಷರು ಯಾರು? NS ವಿಶ್ವನಾಥನ್. NS ವಿಶ್ವನಾಥನ್ ಅವರ ಅಧ್ಯಕ್ಷತೆಯಲ್ಲಿ RBI ನೇಮಿಸಿದ ಸಮಿತಿಯು ನಗರ ಸಹಕಾರ ಬ್ಯಾಂಕ್ಗಳಿಗೆ 4 ಹಂತದ ರಚನೆಯನ್ನು ಸೂಚಿಸುತ್ತದೆ. ಅವರಿಗೆ ಕನಿಷ್ಠ CRAR ಬಂಡವಾಳದಿಂದ ಅಪಾಯ ತೂಕದ ಸ್ವತ್ತುಗಳ ಅನುಪಾತ CRAR, ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ಸ್ ರೇಷಿಯೋ 9% 15% ಬದಲಾಗಬಹುದು ಎಂದು ಹೇಳಿದೆ. ರಿಸರ್ವ್ ಬ್ಯಾಂಕ್ ನೇಮಿಸಿದ ಸಮಿತಿಯು ನಗರ ಸಹಕಾರಿ ಬ್ಯಾಂಕುಗಳಿಗೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ UCBS ಠೇವಣಿಗಳಿಗೆ ಅನುಗುಣವಾಗಿ 4 ಹಂತದ ರಚನೆಯನ್ನು ಸೂಚಿಸಿದೆ ಮತ್ತು ಅವುಗಳ ಗಾತ್ರದ ಆಧಾರದ ಮೇಲೆ ವಿಭಿನ್ನ ಬಂಡವಾಳ ಸಮರ್ಪಕ ಮತ್ತು ನಿಯಂತ್ರಕ ನಿಯಮಗಳನ್ನು ಸೂಚಿಸಿದೆ. RBI ಸಮಿತಿಯು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ UCBS ನ 4 ವರ್ಗಗಳಾಗಿ ವಿಂಗಡಿಸಬಹುದು ಎಂದು ಹೇಳಿದೆ. 100 ಕೋಟಿ ರು ವರೆಗಿನ ಠೇವಣಿ ಹೊಂದಿರುವ ಶ್ರೇಣಿ 1, ಶ್ರೇಣಿ 2, 100 ರಿಂದ 1,000 ಕೋಟಿ ರುಗಳ ನಡುವಿನ ಠೇವಣಿ ಶ್ರೇಣಿ 3, 1,000 ರಿಂದ 10,000 ಕೋಟಿ
ರುಗಳ ನಡುವಿನ ಠೇವಣಿ ಮತ್ತು ಶ್ರೇಣಿ 4 10,000 ಕೋಟಿ ರುಗಿಂತ ಹೆಚ್ಚು ಠೇವಣಿ. ಲಿಸ್ಟ್ ಆಫ್ ಲೇಟೆಸ್ಟ್ ಕಮಿಟಿ and headed by recently evaluate bank application Shyamala Gopinath RBI to set up regulations review authority M Rajeshwar Rao. RBI set up a committee about asset reconstruction committee Sudarshan Sen. RBI set up a committee second regulatory review authority RRA 2.0 S Janaki Raman. IFSCA constitutes an expert committee on investment funds headed by Nilesh Shah. Committee on Variable Capital Company KP Krishnan. 3 is the right answer. 20 ವರ್ಷಗಳ ನಂತರ ರಾಜ್ಯ ಪೊಲೀಸರಿಂದ ಬಂಧನಕ್ಕೊಳಗಾದ ಮೊದಲ ಕ್ಯಾಬಿನೆಟ್ ಮಂತ್ರಿ ಯಾರು? ನಾರಾಯಣ್ ರಾಣೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿರುದ್ಧ ಮಾಡಿದ ಕಟು ಹೇಳಿಕೆಗೆ ಕೇಂದ್ರ ಸಚಿವ ನಾರಾಯಣ್ ರಾಣೆಯನ್ನು ಮಹಾರಾಷ್ಟ್ರದ ರತ್ನಗಿರಿ ಪೊಲೀಸರು ಬಂಧಿಸಿದ್ದಾರೆ. ಅವರ ಹೇಳಿಕೆಗೆ ಸಂಬಂಧಿಸಿದಂತೆ 2 ಎಫ್ಐಆರ್ಗಳನ್ನು ಕೇಂದ್ರ ಸಚಿವರ ವಿರುದ್ಧ ದಾಖಲಿಸಲಾಗಿದೆ. ಒಂದು ಪುಣೆಯಲ್ಲಿ ಮತ್ತು ಇನ್ನೊಂದು ನಾಸಿಕ್ನಲ್ಲಿ. ಬಂಧನದಿಂದ ರಕ್ಷಣೆ ನೀಡುವಂತೆ ರಾಣೆ ಈ ಹಿಂದೆ ಬಾಂಬೆ ಹೈಕೋರ್ಟ್ಗೆ ಮನವಿ ಮಾಡಿದ್ದರು. ಜೂನ್ 2001ರಲ್ಲಿ ಚೆನ್ನೈ ಪೊಲೀಸರು ಮಧ್ಯರಾತ್ರಿಯಲ್ಲಿ ನಾಟಕೀಯವಾಗಿ ಬಂಧನಕ್ಕೊಳಗಾದ ದಿವಂಗತ ಮುರುಸೋಳಿ ಮಾರನ್ ಮತ್ತು ಟಿಆರ್ ಬಾಲು ನಂತರ 20 ವರ್ಷಗಳಲ್ಲಿ ರಾಜ್ಯದ ಪೊಲೀಸರು ಬಂಧಿಸಿದ ಮೊದಲ ಕೇಂದ್ರ ಸಚಿವರು ಇವರಾಗಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. 2021ರ ವಿಶ್ವ ಅಥ್ಲೆಟಿಕ್ಸ್ U20 ಅಂಡರ್ 20 ಚಾಂಪಿಯನ್ಶಿಪ್ನಲ್ಲಿ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದವರು ಯಾರು? ಶೈಲಿ ಸಿಂಗ್. ಶೈಲಿ ಸಿಂಗ್ ಆಗಸ್ಟ್ 24ರಂದು ನಡೆದ ವಿಶ್ವ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಲಾಂಗ್ ಜಂಪ್ ಬೆಳ್ಳಿ ಪದಕವನ್ನು ಪಡೆದರು. ಅವರು 6.59 ಮೀಟರ್ನ ಪ್ರಯತ್ನವು ಸ್ವೀಡನ್ನಿನ ಮಜಾ ಆಸ್ಗಾಗ್ ಅವರ ಚಿನ್ನದ ಪದಕ ಜಿಗಿತಕ್ಕಿಂತ ಕೇವಲ 1 ಸೆಂಟಿಮೀಟರ್ ಕಡಿಮೆ. ಆದರೆ ಆಕೆಯ ಬೆಳ್ಳಿ ಪದಕವು ಭಾರತೀಯ ಅಥ್ಲೆಟಿಕ್ಸ್ ಮಾಡುತ್ತಿರುವ ಪ್ರಗತಿಯನ್ನು ಪ್ರದರ್ಶಿಸುವುದನ್ನು ಮುಂದುವರಿಸಿದೆ. ಈ ಆವೃತ್ತಿಯವರೆಗೆ ಭಾರತವು ವಿಶ್ವ ಅಥ್ಲೆಟಿಕ್ಸ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 4 ಪದಕಗಳನ್ನು ಗೆದ್ದಿತ್ತು. ಡಿಸ್ಕಸ್ ಥ್ರೋವರ್ ಸೀಮಾ ಅಂಟಿಲ್ 2002 ಮತ್ತು ನವಜೀತ್ ಕೌರ್ ದಿಲ್ಲೋನ್ 2014 ಮತ್ತು ಜಾವೆಲಿನ್ ಥ್ರೋಯರ್ ನೀರಜ್ ಚೋಪ್ರಾ 2016 ಮತ್ತು 400 ಮೀಟರ್ ಓಟಗಾರ ಹಿಮಾ ದಾಸ್ 2018ರಲ್ಲಿ ಮಾತ್ರ ಪದಕ ಗೆದ್ದವರಾಗಿದ್ದಾರೆ. 2 is the right answer. ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜ ಹೊತ್ತವರು ಯಾರು? ಟೆಕ್-ಚಂದ್. ಮರಿಯಪ್ಪನ್ ತಂಗವೇಲು ಅವರು ಟೋಕಿಯೋಗೆ ಪ್ರಯಾಣಿಸುತ್ತಿದ್ದಾಗ ಕೋವಿಡ್ ಪಾಸಿಟಿವ್ ವ್ಯಕ್ತಿಯ ನಿಕಟ ಸಂಪರ್ಕವನ್ನು ಗುರುತಿಸಿದ ನಂತರ ಟೋಕಿಯೋ ಪ್ಯಾರಾಲಿಂಪಿಕ್ಸ್ 2020ರ ಉದ್ಘಾಟನಾ ಸಮಾರಂಭದಲ್ಲಿ ಜಾವೆಲಿನ್ ಥ್ರೋವರ್ ಟೆಕ್-ಚಂದ್ ಅವರನ್ನು ಭಾರತದ ಧ್ವಜಧಾರಿಯಾಗಿ ಹೆಸರಿಸಲಾಯಿತು. ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭವು ಆಗಸ್ಟ್ 24, 2021ರಂದು ಆರಂಭಗೊಂಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ದೇಶಗಳಲ್ಲಿ 3 ರಿಂದ 12 ವರ್ಷ ವಯಸ್ಸಿನ ಮಕ್ಕಳಿಗೆ ಪ್ರತಿಕಾಯ ಅಂದರೆ ಆಂಟಿಬಾಡಿ ಪರೀಕ್ಷೆಯನ್ನು ಪ್ರಾರಂಭಿಸಲಾಗಿದೆ? ಇಸ್ರೇಲ್. ಇಸ್ರೇಲ್ ಆಗಸ್ಟ್ 22, 2021ರಂದು 3 ವರ್ಷದಿಂದ 12 ವರ್ಷದೊಳಗಿನ ಮಕ್ಕಳಿಗೆ ಪ್ರತಿಕಾಯ ಪರೀಕ್ಷೆಯನ್ನು ಆರಂಭಿಸಿತು. ಡೆಲ್ಟಾ ರೂಪಾಂತರದಿಂದ ಹೆಚ್ಚುತ್ತಿರುವ ಕೋವಿಡ್-19 ಪ್ರಕರಣಗಳ ಹೊರತಾಗಿಯೂ ಕರೋನಾ ವೈರಸ್ ಸಾಂಕ್ರಾಮಿಕದ ನಡುವೆ ಯಾವುದೇ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಹಿನ್ನಡೆಗಳನ್ನು ನಿವಾರಿಸಲು ಇಸ್ರೇಲಿ ಸರ್ಕಾರ ನಿರ್ಧರಿಸಿದ ಕ್ರಮ ಇದಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮೊದಲ ಮಹಿಳಾ ಪವರ್ ಲಿಫ್ಟರ್ ಯಾರು? ಸಕೀನಾ ಖಾತೂನ್. ಸಕೀನಾ ಖಾತೂನ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮೊದಲ ಮಹಿಳಾ ಪವರ್ ಲಿಫ್ಟರ್ ಆಗಲಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. 2021ರ ಸುರಕ್ಷಿತ ನಗರಗಳ ಸೂಚಿಯಲ್ಲಿ ಸೇಫ್ ಸಿಟೀಸ್ ಇಂಡೆಕ್ಸ್ 2021 ಯಾವ ನಗರ ಅಗ್ರಸ್ಥಾನದಲ್ಲಿದೆ? 2021ರ ಸುರಕ್ಷಿತ ನಗರಗಳ ಸೂಚಿಯಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ? ಪ್ರಶ್ನೆ 2. NIPUN ನಿಪುಣ್ ಭಾರತ್ ಮಿಷನ್ ಗ್ರೇಡ್ 3ಯ ಯಾವ ವರ್ಷದ ಅಂತ್ಯದ ವೇಳೆಗೆ ಪ್ರತಿ ಮಗು ಓದುವುದು, ಬರೆಯುವುದು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅಪೇಕ್ಷಿತ ಕಲಿಕಾ ಸಾಮರ್ಥ್ಯವನ್ನು ಸಾಧಿಸುವುದನ್ನು ಖಾತ್ರಿಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ? ನಿಪುಣ್ ಭಾರತ್ ಮಿಷನ್ ಗ್ರೇಡ್ 3ಯ ಯಾವ ವರ್ಷದ ಅಂತ್ಯದ ವೇಳೆಗೆ ಪ್ರತಿ ಮಗು ಓದುವುದು, ಬರೆಯುವುದು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅಪೇಕ್ಷಿತ ಕಲಿಕಾ ಸಾಮರ್ಥ್ಯವನ್ನು ಸಾಧಿಸುವುದನ್ನು ಖಾತ್ರಿಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.